ನಾವು ಮಾಡ್ಕೊಟ್ಟಿರೋದು ಬ್ಯಾಸ್ಕೆಟ್ ಮಾಡೋಕ್ಕೆ ಏನೇನು ಬೇಕಂದರೆ ಒಂದು ಸ್ಕೇಲ್, ಒಂದು ಪೇಪರ್, ಒಂದು ಸ್ಟೆಪ್ಲರ್ ಬೇಕು. ಬನ್ನಿ ಮಾಡೋದು ನೋಡೋಣ. ಇವಾಗ ನಾವು ಇದನ್ನು ಬಾಕ್ಸ್ ಶೇಪಾಗಿ ಕಟ್ ಮಾಡಬೇಕು. ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಬೇಕು. ಇವಾಗ ಕಟ್ ಮಾಡಿದ್ಮೇಲೆ ಇದೂ ಬೇಕು, ಆಮೇಲೆ ಹೇಳ್ತೀನಿ ಏನಕ್ಕಂತ. ಆಮೇಲೆ ಇದನ್ನು ಕ್ಲೀನಾಗಿ ಬಾಕ್ಸ್ ಶೇಪ್ ಆಗಿದೆ ನೋಡಿ. ಆಮೇಲೆ ಇದನ್ನು ಎತ್ತಿ ಈ ಥರ ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಹೀಗೆ ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಇದನ್ನು ಹೀಗೆ ಮಾಡಿ ನಂತರ ಮತ್ತೆ ಇದನ್ನು ಈ ಥರ ಉಲ್ಟಾ ಇಕ್ಕಿದ್ಮೇಲೆ ಆಮೇಲೆ ಮತ್ತೆ ಸೇಮ್ ನಾನು ನೋಡಿಸ್ತಿರೋ ಥರನೇ ಫೋಲ್ಡ್ ಮಾಡಿ ಕ್ಲೀನಾಗೆಲ್ಲ ಬರಬೇಕು. ಅಂದಮೇಲೆ ಮತ್ತೆ ಈ ಥರ ಮಾಡಿದ್ಮೇಲೆ ಈ ಸಿಂಗಲ್ ತೊಗೊಂಡು ಈ ಮಿಡಲ್ ಲೈನ್ಗೆ ಈ ಥರ ಮಾಡಿ ಫೋಲ್ಡ್ ಮಾಡಿ ನೋಡಿ. ಸಿಂಗಲ್ ಮಾಡಿದ್ಮೇಲೆ ಮತ್ತೆ ಸೇಮ್ ಉಲ್ಟಾನೂ ಹಾಗೆ ಮಾಡಿದ್ಮೇಲೆ ಇವಾಗ ಸ್ಟೆಪ್ಲರ್ ಹೊಡಿಬೇಕು. ಈಗ ನಾವು ಒಂದು ಸ್ಟೆಪ್ಲರ್ ಹೊಡಿಬೇಕು. ಓನ್ಲಿ ಈ ಸಿಂಗಲ್ ಒಂದೇ ಒಂದು ತೊಗೊಂಡು ನೋಡಿ, ಸಿಂಗಲ್, ಮತ್ತು ಇದಕ್ಕೂ ಅಷ್ಟೇ ಸೇಮ್. ಮತ್ತು ಇದು ಉಲ್ಟಾ ಮಾಡಿಬಿಟ್ಟು ಮತ್ತೆ ಇಲ್ಲಿ ಹೊಡೆಯಬೇಕು. ಈ ಸೈಡ್ ಹೊಡೆದ್ಮೇಲೆ ಮತ್ತೆ ಈ ಸೈಡು. ಈಗ ಒಂದರ್ಧ ಬ್ಯಾಸ್ಕೆಟ್ ರೆಡಿ ಆದಂಗೆ ನೋಡಿ. ಈ ಥರ ಆಗುತ್ತೆ ಫಸ್ಟಲ್ಲಿ. ಆಮೇಲೆ ನೀವು ಒಳಗಡೆ ನೋಡಿ ಈ ಥರ ಪ್ರೆಸ್ ಮಾಡಬೇಕು. ಲೈನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ನೋಡಿ ಎಲ್ಲ ಕಡೆ ಸೇಮ್. ಇವಾಗ ಬ್ಯಾಸ್ಕೆಟ್ ಆಯಿತು. ಇವಾಗ ಇದು ಇಟ್ಕೊಳೋದು ಮಾಡಬೇಕು ನಾವು. ಇವಾಗ ಅದಕ್ಕೇನೇನು ಬೇಕಂದರೆ ಅವಾಗ ಕಟ್ ಮಾಡಿತ್ತಲ್ಲ ಶೀಟು, ಆ ಶೀಟಲ್ಲಿ ಇವಾಗ ಇದಕ್ಕೆ ನಾವು ಈ ಥರ ಫೋಲ್ಡ್ ಮತ್ತು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟೆಪ್ಲರ್ ಹೊಡೆದ್ಮೇಲೆ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಇದನ್ನು ಅಟ್ಯಾಚ್ ಮಾಡಬೇಕು. ಇವಾಗ ನಾವು ಇದನ್ನು ಇಲ್ಲಿ ಎತ್ತಿ ಇಲ್ಲಿ ಮಿಡಲಲ್ಲಿ ಇಕ್ಬಿಟ್ಟು ಸ್ಟೆಪ್ಲರ್ ಹೊಡಿಬೇಕು. ಈಗ ಒಂದು ಸೈಡ್ ಸ್ಟೆಪ್ಲರ್ ಹೊಡೆದಿದೆ. ಈಗ ಇನ್ನೊಂದು ಸೈಡ್ ಸ್ಟೆಪ್ಲರ್ ಹೊಡೆಯಬೇಕು ನೋಡಿ. ಆಮೇಲೆ ನೀವು ಏನಾದರೂ ಇಕ್ಕೊಬೋದು ನೋಡಿ. 1 2 3 ಪೆನ್ ಕ್ಯಾಪು ನೋಡಿ, ಆರಾಮ್ಸೆ ಹೇಗಿದೆ ನೋಡೋಕ್ಕೆ. ಇದು ನೀವು ಕಲರ್ ಶೀಟಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ಶೀಟಲ್ಲಿ ಮಾಡಿ ನೋಡಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.